ಡಾಕ್ಟರ್ ಹೇಳ್ತಾ ಇದ್ರಿ ಹೋಮ್ ರೆಮಿಡೀಸ್, ಮನೆ ಮದ್ದು, ಸೆಲ್ಫ್ ಮೆಡಿಕೇಶನ್ ಅಂತ ಹೇಳಿ ಸಾಕಷ್ಟು ಜನ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಸೊ ನಿಜವಾದ ಕಾರಣ ಏನು ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ, ಅವರು ಡಾಕ್ಟರ್ನ ಕನ್ಸಲ್ಟ್ ಕೂಡ ಮಾಡೋದಿಲ್ಲ. ಸೊ ಈ ರೀತಿ ಮನೆ ಮದ್ದುಗಳಿಗೆ ಬಾರ್ ಹೋದಾಗ ಅವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ? ಚರ್ಮದ ಮೇಲೆ ಏನೇ ಆಗ್ತಾ ಇದ್ರು ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ಸಮಥಿಂಗ್ ಇಸ್ ರಾಂಗ್ ಇನ್ಸೈಡ್ ವಿದಿನ್ ಯೋರ್ ಬಾಡಿ ಅಂತ ಹೇಳ್ಬಿಟ್ಟು. ಸೊ ಮೇಲಿಂದ ಮೇಲೆ ನೀವು ಆಯಿಂಟ್ಮೆಂಟ್ಸ್ ಹಚ್ಚೋದಾಗಲಿ, ಈಗ ಮನೇಲಿ ಏನೇ ಒಂದು ವೂಂಡ್ಸ್ ಆಗಲಿ ಕಟ್ಸ್ ಆಗಲಿ ಏನೇ ಬರಲಿ ಕಾಮನ್ ಆಗಿ ನಾವು ಯೂಸ್ ಮಾಡೋದೇನು ಟರ್ಮರಿಕ್, ಬಿಕಾಸ್ ಇಟ್ ಈಸ್ ರಿಚ್ ಇನ್ ಆಂಟಿಸೆಪ್ಟಿಕ್ ಅಂತ ಹೇಳ್ಬಿಟ್ಟು. ಸೊ ಈ ಕಾಯಿಲೆ ಬೇಸಿಕಲಿ ಬರ್ತಾ ಇರೋದು ನಿಮ್ಮ ಆಟೋ ಇಮ್ಯೂನ್ ಬ್ಯಾಕ್ಗ್ರೌಂಡ್ ಇಂದ. ಸೊ ಆಟೋ ಇಮ್ಯೂನ್ ಡಿಸೀಸ್ ಬರಬೇಕು ಅಂದ್ರೆ ಕೆಲವು ರೀಸನ್ಸ್ಗಳಿರ್ಬೋದು, ಮೇ ಬಿ ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು. ಸ್ಟ್ರೆಸ್ ಅಂದಾಗ ನಾನು ಆಗಲೇ ಹೇಳಿದೆ, ಇದು ಯಾವುದೇ ಏಜ್ ಸ್ಪೆಸಿಫಿಕ್ ಇಲ್ಲ. ಹಾಗಾದ್ರೆ ಮಕ್ಕಳಲ್ಲಿ ಏನು ಸ್ಟ್ರೆಸ್ ಇರ್ಬೋದು ಅಂತ ನೀವು ಕೇಳ್ಬೋದು. ಸೊ ಮಕ್ಕಳಲ್ಲಿ ಏನು ಸ್ಟ್ರೆಸ್ ಇರ್ಬೋದು ಅಂದರೆ ಮನೆಯಲ್ಲಿ ಪೇರೆಂಟಲ್ ಅನ್ಅವೈಲಬಿಲಿಟಿ ಇರ್ಬೋದು, ಓಕೆ, ಆ್ಯಂಡ್ ಚೈಲ್ಡ್ಹುಡ್ ಅಬ್ಯೂಸ್ ಏನಾದರೂ ಆಗಿರ್ಬೋದು. ಇಂಥದ್ದೆಲ್ಲ ಏನಾಗುತ್ತೆ, ಮಕ್ಕಳ ಒಂದು ಮನಸ್ಥಿತಿನ ಕೆಡಿಸ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ರೀತಿ ಸೈಕೋಸೊಮ್ಯಾಟಿಕ್ ದೈಹಿಕವಾಗಿ ಸಿಂಪ್ಟಮ್ಸ್ಗಳನ್ನು ತೋರಿಸ್ತಾ ಹೋಗುತ್ತೆ. ಸೊ ಈ ಥರ ಇರೋ ಕಂಡೀಷನಲ್ಲಿ ನೀವು ಸೂಪರ್ಫಿಷಿಯಲ್ ಆಗಿ ಏನೇ ಟ್ರೀಟ್ಮೆಂಟ್ ಕೊಡೋದು ಅದು ಜಸ್ಟ್ ರಿಲೀಫ್ ಅಂತ ಹೇಳ್ಬೋದು. ಕ್ಯೂರ್ ಆಗಬೇಕಂದ್ರೆ ರೂಟ್ ಕಾಸ್ಗೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇದರಿಂದ ಪರ್ಮನೆಂಟ್ ಆಗಿ ನೀವು ಗುಣಮುಕ್ತರಾಗಬಹುದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ರಿಲೇಟೆಡ್ ಹಲವಾರು ಸ್ಕಿನ್ ಡಿಸಾರ್ಡರ್ಸ್ಗಳಿದೆ ಅಂತ ಹೇಳ್ತಾ ಇದ್ರಿ. ಸೊ ಯಾವೆಲ್ಲ ಸಮಸ್ಯೆಗಳು ಇದೆ ಆ ಕುರಿತು ಹೇಳುವುದಾ? ಓಕೆ, ಸೊ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ಗೆ ಬರೋದಾದ್ರೆ ಜಸ್ಟ್ ಲೈಕ್ ಸೋರಿಯಾಸಿಸ್ ಬೇರೆ ಯಾವ ಕಾಯಿಲೆಗಳಿರಬಹುದು ಅನ್ನೋದಾದ್ರೆ ಎಕ್ಸಿಮಾ ಅಂತ ಒಂದು ಹೇಳ್ತಾ ಹೋಗ್ತೀವಿ. ಸೊ ಎಕ್ಸಿಮಾದಲ್ಲೂ ಹಾಗೆ ಇರುತ್ತೆ, ಇಚ್ಚಿ ಸ್ಕಿನ್ ಇರುತ್ತೆ, ಪ್ಯಾಚಿ ಸ್ಕಿನ್ ಇರುತ್ತೆ ಆ್ಯಂಡ್ ಥಿಕ್ಕಂಡ್ ಸ್ಕಿನ್ ಇರುತ್ತೆ. ಹಾಗಂತ ಇದು ಎಕ್ಸಿಮಾದಲ್ಲಿ ಏನಾಗುತ್ತೆ ಅಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ಗಳಿರ್ಬೋದು. ದಟ್ ಕುಡ್ ಬಿ ಈವನ್ ಅನ್ ಅಲರ್ಜನ್ ಇರ್ಬೋದು ಆರ್ ಈವನ್ ಅನ್ ಇರಿಟೆಂಟ್, ಆ್ಯಂಡ್ ದಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಎಲ್ಲ ಎಕ್ಸಿಮ್ಯಾಟಿಸ್ ಪೇಷಂಟ್ಸ್ಗೂ ಒಂದೇ ಕಾರಣದಿಂದ ಬರುವಂಥದ್ದೇನೂ ಇರೋದಿಲ್ಲ. ಬಟ್ ಸೋರಿಯಾಸಲ್ಲಿ ಒಂದು ಇಂಪಾರ್ಟೆಂಟ್ ಸೈನ್ ಏನು ಅಂದರೆ ಆ ಸ್ಕ್ಯಾಪ್ ಫಾರ್ಮ್ ಆಗಿರುತ್ತಲ್ಲ, ಆ ಸ್ಕ್ಯಾಪ್ ಫಾರ್ಮ್ ಆದಾಗ ಅದನ್ನು ನಾವು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಬ್ಲೀಡಿಂಗ್ ಸ್ಪಾಟ್ಸ್ ಆಗುತ್ತೆ. ಓಕೆ, ಸೊ ಅದನ್ನು ನಾವು ಹಾಸ್ಪಿಟ್ ಸೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಯಾವುದೇ ಕಾಯಿಲೆ ಸ್ಕಿನ್ ಅಂತಲೇ ಅಲ್ಲ, ಸ್ಕಿನ್ ಬಿಡೋ ನೆಗ್ಲೆಕ್ಟ್ ಮಾಡ್ಬೋದು ಅನ್ನೋದಲ್ಲ. ಏನೇ ತೊಂದರೆ ಇದ್ರೂ ಕೂಡ ಹತ್ರ ಇರೋ ಕನ್ಸಲ್ಟೆಂಟ್ಗೆ ವಿಸಿಟ್ ಮಾಡಿದಾಗ ಅದು ಯಾವ್ದು ಪ್ರಾಪರ್ ಡಯಾಗ್ನೋಸಿಸ್, ಅದಕ್ಕೆ ಯಾವ ಪ್ರಾಪರ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ನೀವು ಕಂಡ್ಕೋಬಹುದು. ಓಕೆ, ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒನ್ ಆಫ್ ದ ಮೇನ್ ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿ, ಹೇಗೆ ಉಂಟಾಗುತ್ತೆ ಜೆನೆಟಿಕಲ್ ಫ್ಯಾಕ್ಟರಿಂದ ಈ ಸೋರಿಯಾಸಿಸ್ ಅನ್ನೋದ್ರ ಕುರಿತು ತಿಳಿಸ್ಕೊಡೋದಾದ್ರೆ? ಜೀನ್ಸ್ ಅಂದ ತಕ್ಷಣ ಈಗ ತಂದೆ ಸೈಡಿಂದನೂ ಬರುತ್ತೆ, ತಾಯಿ ಸೈಡಿಂದನೂ ಬರುತ್ತೆ. ಕೆಲವು ಕಾಯಿಲೆಗಳು ಏನಿರುತ್ತೆ ಅದು ವಂಶ ಪಾರಂಪರೆಯಾಗಿ ಬರುವಂಥದ್ದು. ಬಿಕಾಸ್ ಆಟೋ ಇಮ್ಯೂನ್ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಯೋರ್ ಬ್ಲಡ್ನು. ಸೊ ಬ್ಲಡ್ ಶೇರ್ ಮಾಡೋದ್ರಿಂದ ಮಕ್ಕಳಲ್ಲೂ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಡಾರ್ವಿನ್ಸ್ ಥಿಯರಿ ಏನು ಹೇಳುತ್ತೆ, ಒಂದು ಜನ್ರೇಷನ್ ಸ್ಕಿಪ್ ಆದರೂ ಇನ್ನೊಂದು ಜನ್ರೇಷನ್ಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಒಂದೊಂದು ಜನ್ರೇಷನ್ಗೆ ಒಂದೊಂದು ಡಿಸೀಸ್ ಇರುತ್ತೆ. ಅಂದರೆ ಕೆಲವು ಜನ್ರೇಷನ್ಗೆ ಈ ಕಾಯಿಲೆನೇ ಬರೋದಿಲ್ಲ ಅಂತ ಏನೂ ಇಲ್ಲ, ಎಲ್ಲ ಜನ್ರೇಷನಲ್ಲೂ ಒಂದೊಂದು ರೀತಿ ಕಾಯಿಲೆ ಇರುತ್ತೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಈ ಸೋರಿಯಾಸಿಸ್ ಇದೆ ಅಂತ ನಂಗೆ ಇಮಿಡಿಯೇಟ್ ಇವರಲ್ಲಿ ಬರಬೇಕು ಅಂತ ಏನಿಲ್ಲ. ಈ ಜನ್ರೇಷನ್ ಸ್ಕಿಪ್ ಆಗಿ ನೆಕ್ಸ್ಟ್ ಜನ್ರೇಷನಲ್ಲೂ ಕೂಡ ಕಾಣಿಸ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.